ಆತ್ಮೀಯ ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈಗಾಗಲೇ ಕಳೆದ ಪಾಠ ಬಹುಶಃ ವಿಡಿಯೋ ನೋಡಿರ್ಬೋದು, ನೀವು ಎಲ್ಲ ನೋಡಬೇಕು ಕಡ್ಡಾಯವಾಗಿ. ಅಲ್ಲಿ ನಾನು ಹೇಳಿರೋದು ಯಾವ ರೀತಿಯಾಗಿ ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋ ಮುನ್ನ ಹೇಗೆ ಬ್ರಿಟಿಷರ ಅಧಿಪತ್ಯ ಅಂತ್ಯ ಆಗಬೇಕಾದ್ರೆ ನಮ್ಮ ಭಾರತೀಯರ ಎಲ್ಲರ ಹೋರಾಟ ಹೇಗಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಹಾಗೆ ಅದರಲ್ಲಿ ನಿಮಗೆ ನಾನು ಹೇಳಿದೆ ಯಾವ ರೀತಿಯಾಗಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ 1400 ಆಯಿತು, 1757 ಅಧಿಕಾರ ಹಿಡಿತು. ಅಧಿಕಾರ ಏನು ಈಸ್ಟ್ ಇಂಡಿಯಾ ಕಂಪನಿಯಿಂದ ಕ್ರೌನ್ಗೆ 1858 ವರ್ಗಾವಣೆ ಆಗಿತ್ತು. ಕೊನೆಗೆ ನಮ್ಮ ಭಾರತೀಯರ ಹೋರಾಟವನ್ನ ಶಾಂತಗೊಳಿಸಲಿಕ್ಕೆ ಬ್ರಿಟಿಷರು ಏನ್ ಮಾಡಿದ್ರು, 1909, 1919 ಹಾಗೆ 1935 ಪ್ರಬಲ ಕಾಯ್ದೆಯನ್ನು ಹಾಕೊಂಡ್ರು. ಆದಾಗ್ಯೂ ನಮ್ಮ ಭಾರತೀಯರೆಲ್ಲರ ಹೋರಾಟ ಏನಾಗಿತ್ತು, ಪೂರ್ಣ ರೂಪದ ಸ್ವಾತಂತ್ರ್ಯ ಪಡೆಯಬೇಕೆನ್ನುವಂಥ ಹೋರಾಟ ಆಗಿತ್ತು. ಆ ನಿಟ್ಟಿನಲ್ಲಿ ಹೋರಾಟ ಮಾಡತೊಡಗುತ್ತಾರೆ. ಆವಾಗಲೇ ಬಂದಿರೋದು 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ. ಈಗ ತಾನೇ ನಿಮಗೆ 1935 ಕಾಯ್ದೆ ಗೊತ್ತುಂಟಲ್ಲ, ಅದರ 6 ಅಂಶವನ್ನಲ್ಲಿ ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ. ಸ್ಪಷ್ಟವಾಗಿ ಓದಬೇಕು, ಒಂದಲ್ಲ 10 ಬಾರಿ ಓದಬೇಕು. ಓದಿ ಅರ್ಥ ಮಾಡ್ಕೊಂಡು ಈಗಾಗಲೇ ನೋಟ್ಸ್ ಕೂಡ ನಿಮಗೆ ಮುಟ್ಟಿದೆ, ಅದನ್ನ ನೋಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿ. ಹಾಗಾದ್ರೆ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶ, ಮುಖ್ಯವಾಗಿ ನಾವೇನ್ ನೋಡ್ತೇವೆ ಅಂತ ಹೇಳಿದ್ರೆ, 47 ಭಾರತ ಸ್ವಾತಂತ್ರ್ಯ ಕಾಯ್ದೆ ಇದು ಪ್ರಾರಂಭ ಆಗುವ ಮುನ್ನ 1935 ಭಾರತ ಸರ್ಕಾರ ಕಾಯ್ದೆಯು ಭಾರತೀಯರ ಬೇಡಿಕೆ ಈಡೇರಿಸುವಲ್ಲಿ ವಿಫಲ ಆಗ್ತದೆ. ನಾ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ 1935 ಕಾಯ್ದೆಯ ಮುಖ್ಯಾಂಶ ಹೇಳಿದ್ದೆ, ಹೌದಾ? 1909 ಮಿಂಟೋ ಮಾರ್ಲೆ, 1919 ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆ, ಹಾಗೆ 1935 ಭಾರತ ಸರ್ಕಾರದ ಕಾಯ್ದೆ. ಅವೆಲ್ಲ ಕಾಯ್ದೆಯನ್ನು ಕೊಟ್ಟಾಗಿಯೂ ಕೂಡ ನಮ್ಮ ಭಾರತೀಯರ ಹೋರಾಟ ಕಡಿಮೆ ಆಗಲಿಲ್ಲ, ದೊಡ್ಡದಾಗಿ ಇನ್ನೂ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದೇ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಆಯಿತು ಅಂತ. ಹಾಗಾದ್ರೆ 1935 ಭಾರತ ಸರ್ಕಾರ ಕಾಯ್ದೆ ಭಾರತೀಯರ ಬೇಡಿಕೆ ಈಡೇರಿಸುವಲ್ಲಿ ವಿಫಲ ಆಗ್ತದೆ ಅಂತ. ಹಾಗಾಗಿ ಸ್ವತಂತ್ರ ಭಾರತಕ್ಕೆ ಸಂವಿಧಾನವನ್ನ ರಚಿಸಲು ರಾಜ್ಯಾಂಗ ರಚನಾ ಸಮಿತಿಯನ್ನ ರಚಿಸಬೇಕೆಂಬ ತನ್ನ ಬೇಡಿಕೆಯನ್ನ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತದೆ, 1939 ಪುನರುಚ್ಚರಿಸುತ್ತದೆ. ಈ ಬೇಡಿಕೆಯನ್ನ ಬ್ರಿಟಿಷ್ ಸರ್ಕಾರ ಪರಿಗಣಿಸುತ್ತದೆ. ದ್ವಿತೀಯ ಜಾಗತಿಕ ಯುದ್ಧ ಪ್ರಾರಂಭವಾದ ನಂತರ ಬ್ರಿಟಿಷ್ ಸರ್ಕಾರ ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ರವರನ್ನ ಭಾರತಕ್ಕೆ ಕಳುಹಿಸಿಕೊಡ್ತದೆ. ಅವರು ಈ ಕೆಳಕಂಡ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಹೇಳ್ತಾರೆ. ಏನ್ ಪ್ರಸ್ತಾವನೆ? ಯುದ್ಧ ಮುಗಿದ ನಂತರ ಭಾರತಕ್ಕೆ ಸಂವಿಧಾನವನ್ನ ರಚಿಸಿಕೊಳ್ಳಿಕ್ಕೆ ರಾಜ್ಯಾಂಗ ರಚನಾ ಸಮಿತಿಯನ್ನ ಬ್ರಿಟಿಷ್ ಸರ್ಕಾರ ರಚನೆ ಮಾಡಬೇಕು. ಏನೋ ಯುದ್ಧ ಅಂದ್ರೆ ಇಲ್ಲಿ 1939 ಅಂದ್ರೆ ನಿಮ್ಗೆ ಗೊತ್ತಾಗೋದು ಎರಡನೇ ಜಾಗತಿಕ ಯುದ್ಧ. 1914 ಮೊದಲ ಜಾಗತಿಕ ಯುದ್ಧ ಆದ್ರೆ 1939 45 ಅಂದ್ರೆ ಎರಡನೇ ಜಾಗತಿಕ ಯುದ್ಧ, ಹೌದಾ? 1939 ನಾವು ನಮ್ಮ ಸ್ವಾತಂತ್ರ್ಯ ಬೇಕು ಅನ್ನುವಂಥ ಬೇಡಿಕೆಯನ್ನು ಮುಂದಿಡ್ತೇವಲ್ಲ, ಆ ಸಂದರ್ಭದಲ್ಲಿ ಆಗ್ತಾನೆ ಎರಡನೇ ಜಾಗತಿಕ ಯುದ್ಧ ಪ್ರಾರಂಭ ಆಗ್ಬಿಟ್ಟಿತ್ತು. ಹಾಗಾಗಿ ಏನ್ ಮಾಡ್ತಾರೆ, ಬ್ರಿಟಿಷ್ ಸರ್ಕಾರ ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ರವರನ್ನ ಭಾರತಕ್ಕೆ ಕಳುಹಿಸಿಕೊಡ್ತದೆ. ಅವ್ರು ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಭಾರತಕ್ಕೆ ಸಂವಿಧಾನವನ್ನ ರಚಿಸಿಕೊಳ್ಳಿಕ್ಕೆ ರಾಜ್ಯಾಂಗ ರಚನಾ ಸಮಿತಿಯನ್ನ ಬ್ರಿಟಿಷ್ ಸರ್ಕಾರ ರಚನೆ ಮಾಡ್ತದೆ. ಯಾವಾಗ? ಯುದ್ಧ ಮುಗಿದ ಮೇಲೆ. ಎರಡನೇದು, ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕು. ಯಾರು? ಬ್ರಿಟಿಷ್ ಸರ್ಕಾರ ಅನ್ನೋದಾಗಿ ಹೇಳ್ತಾರೆ. ಆದ್ರೆ ಕ್ರಿಪ್ಸ್ ರವರ ಪ್ರಸ್ತಾವನೆಯನ್ನ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಮುಖ್ಯವಾಗಿ ಕ್ರಿಪ್ಸ್ ರವರ ಪ್ರಸ್ತಾವನೆಯನ್ನ ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಮುಸ್ಲಿಂ ಲೀಗ್ ಹಾಗೂ ಕಾಂಗ್ರೆಸ್ ತಿರಸ್ಕಾರ ಮಾಡ್ತಾರೆ. ಯಾಕಂತ ಹೇಳಿದ್ರೆ, ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ರವ್ರು ಹೇಳಿದ್ದು ಯುದ್ಧ ಮುಗಿದ ನಂತರ ಅಂತ ಹೇಳಿದ್ರು, ಹೌದಾ? 45 ಅಲ್ಲಿವರೆಗೆ ಕಾಯೋ ತಾಳ್ಮೆ ನಮ್ಮಲ್ಲಿಲ್ಲ. ಹಾಗಾಗಿ ಅವರ ಪ್ರಸ್ತಾವನೆಯನ್ನ ನಮ್ಮ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ಏನ್ ಮಾಡ್ತದೆ, ತಿರಸ್ಕಾರ ಮಾಡ್ತದೆ. ಇದು ಕ್ವಿಟ್ ಇಂಡಿಯಾ ಚಳವಳಿಗೆ ಕಾರಣ ಆಗ್ತದೆ. ಇದರ ನಡುವೆ ಇಂಗ್ಲೆಂಡ್ನಲ್ಲಿ ಚುನಾವಣೆ ಪ್ರಾರಂಭ ಆಗ್ತದೆ. ಚುನಾವಣೆಗಳು ಪ್ರಾರಂಭ ಆದವಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಅಲ್ಲಿ ಇಂಗ್ಲೆಂಡ್ನಲ್ಲಿ ಚುನಾವಣೆಯಲ್ಲಿ ಲೇಬರ್ ಪಕ್ಷ ನಿಚ್ಚಳ ಬಹುಮತದಿಂದ ಅಧಿಕಾರಕ್ಕೆ ಬರ್ತದೆ.
ಯಾವುದು? ಲೇಬರ್ ಪಕ್ಷ. ಆವಾಗ ಇಂಗ್ಲೆಂಡ್ನಲ್ಲಿ ಚರ್ಚಿಲ್ರ ಸ್ಥಾನದಲ್ಲಿ ಕ್ಲಿಮೆಂಟ್ ಅಟ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಹೌದಾ? ಅಂದರೆ ಭಾರತದ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಆ ಲೇಬರ್ ಪಕ್ಷ ತುಂಬ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತದೆ. ಹಾಗೆ 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಕಳುಹಿಸುವುದಾಗಿ ಘೋಷಣೆ ಮಾಡ್ತದೆ. ಹಾಗಾದರೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ದೇಶವನ್ನು ಭಾರತ ಮತ್ತು ಪಾಕ್ ಒನ್ನಾಗಿ ವಿಭಜಿಸಲಿಕ್ಕೆ ಶಿಫಾರಸು ಮಾಡೋದಿಲ್ಲ. ಇದನ್ನು ಮುಸ್ಲಿಂ ಲೀಗ್ ಏನು ಮಾಡ್ತದೆ? ತಿರಸ್ಕಾರ ಮಾಡ್ತದೆ. ಹಾಗಾದರೆ ಕ್ಯಾಬಿನೆಟ್ ಮಿಷನ್ ಏನು ಶಿಫಾರಸು ಮಾಡ್ತದೆ? ಒಂದನೇದಾಗಿ 389 ಸದಸ್ಯ ಬಲದೊಂದಿಗೆ ಸಂವಿಧಾನದ ರಚನಾ ಸಭೆಯನ್ನು ಮಾಡೋದು. ಎರಡನೇದಾಗಿ ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಮಧ್ಯಂತರ ಸರ್ಕಾರ ರಚನೆ ಮಾಡೋದು. ಮೂರನೇದಾಗಿ ಬ್ರಿಟಿಷ್ ಇಂಡಿಯಾ ಮತ್ತು ಭಾರತದ ರಾಜ್ಯಗಳೊಂದಿಗೆ ಭಾರತದ ಒಕ್ಕೂಟದ ರಚನೆ ಮಾಡೋದು. ಹಾಗೆ ನಾಲ್ಕನೇದು ಪ್ರತ್ಯೇಕ ಪಾಕಿಸ್ತಾನದ ರಚನೆ ಸಾಧ್ಯ ಇಲ್ಲ ಎನ್ನುವುದರ ನಿರಾಕರಣೆ. ಹಾಗಾದರೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಪ್ರಕಾರ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಲಾಯಿತು. ಈ ಸಭೆಯ ಅಧ್ಯಕ್ಷತೆಯನ್ನು 1946ರಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನು ಮಾಡ್ತಾರೆ? ವಹಿಸ್ಕೊಳ್ತಾರೆ. ಹಾಗಾದರೆ 1947ರಲ್ಲಿ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ಅಂಬೇಡ್ಕರ್ ವಹಿಸ್ಕೊಳ್ತಾರೆ. ಹೌದಾ? ಹೀಗೆ ಇಷ್ಟೆಲ್ಲ ಹೋರಾಟ ಆಯ್ತಲ್ಲ. ಹೋರಾಟದ ನಂತರ ಮುಂದಿನ ಇನ್ನೊಂದು ಮಹತ್ವದ ಹೆಜ್ಜೆ ಎಂದರೆ ಮೌಂಟ್ ಬ್ಯಾಟನ್ ಯೋಜನೆ. ಭಾರತಕ್ಕೆ ಅಧಿಕಾರ ಹಸ್ತಾಂತರಿಸಲಿಕ್ಕೆ 1947ರಂದು ಲಾರ್ಡ್ ಮೌಂಟ್ ಬ್ಯಾಟನ್ ಏನು ಮಾಡ್ತಾರೆ? ತಮ್ಮ ನಿಯೋಗದೊಂದಿಗೆ ಭಾರತಕ್ಕೆ ಬರ್ತಾರೆ. ಆದರೆ ದೇಶ ವಿಭಜನೆಯ ಆಧಾರದ ಮೇಲೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಇವರು ಒಪ್ಪಂದವನ್ನು ಏರ್ಪಡಿಸ್ತಾರೆ. ನಿಜವಾಗಿಯೂ ವಾಸ್ತವವಾಗಿ 1947ರ ಕಾಯ್ದೆ ಮೌಂಟ್ ಬ್ಯಾಟನ್ ಯೋಜನೆಯ ವಿಸ್ತರಣೆ ಅಂತ ಕರಿತೇವೆ. ಹೌದಾ? ಹಾಗಾದರೆ 1947ರ ಕಾಯ್ದೆಯನ್ನು ನಾನು ಹೇಳಿದೆ ಏನಾಯಿತು? ಹೀಗೆ ಬ್ರಿಟಿಷ್ ಸರ್ಕಾರ ಒಪ್ಪಂತು, ಕ್ಯಾಬಿನೆಟ್ ಮಿಷನನ್ನು ಭಾರತಕ್ಕೆ ಕಳಿಸ್ಕೊಡುವುದಾಗಿ ಹೇಳ್ತು ಅಂತ ಹೇಳಿದೆ. ಹೌದಾ? ಹಾಗೆ ನಂತರ ಲಾರ್ಡ್ ಮೌಂಟ್ ಬ್ಯಾಟನ್ ಅವ್ರೇನು ಮಾಡ್ತಾರೆ? ಅಧಿಕಾರವನ್ನು ಹಸ್ತಾಂತರ ಮಾಡಲಿಕ್ಕೆ ಭಾರತಕ್ಕೆ ಬಂದು ತನ್ನ ನಿಯೋಗವನ್ನು ಭಾರತಕ್ಕೆ ಕಳಿಸ್ತಾರೆ. ಹಾಗೆ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ಇವರಿಬ್ಬರ ನಡುವೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಯಾಕಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಬ್ಬರು ಒಟ್ಟಾಗಿ ಹೋರಾಟ ಮಾಡಿದವರು. ಕ್ರಮೇಣ ಮುಸ್ಲಿಂ ಲೀಗ್ ಏನು ಮಾಡ್ತು? ತನಗೆ ಪ್ರತ್ಯೇಕವಾದಂಥ ಒಂದು ದೇಶ ಬೇಕು ಅನ್ನೋದಾಗಿ ಹೋರಾಟ ಮಾಡ್ತು. ಇದರ ಫಲವಾಗಿ ಏನು ಮಾಡಿದ್ರು? ಭಾರತ ಪಾಕ್ ಇವರಿಬ್ಬರಿಗೂ ಸಮಾಧಾನ ಪಡಿಸ್ಬೇಕಲ್ಲ, ಇಬ್ಬರ ನಡುವೆ ಒಂದು ಒಪ್ಪಂದವನ್ನು ಮಾಡ್ತಾರೆ. ಹಾಗಾಗಿ ವಾಸ್ತವವಾಗಿ 1947ರ ಕಾಯ್ದೆ ಮೌಂಟ್ ಬ್ಯಾಟನ್ ಯೋಜನೆಯ ವಿಸ್ತರಣೆ ಅಂತಾನೆ ಕರಿತೇವೆ. ಹಾಗಾದರೆ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಅಲ್ಲಿ ನಾನು ಹೇಳಿದ್ದೆ 1935ರ ಭಾರತ ಸರ್ಕಾರ ಕಾಯ್ದೆ ಮುಖ್ಯಾಂಶವನ್ನು ಹೇಳಿದ್ದೆ. ಹೌದಾ? 6 ಪಾಯಿಂಟ್ಸ್ಗಳಿದ್ದು ಸ್ಪಷ್ಟವಾಗಿ ಓದ್ಕೊಳ್ಳಿ ಅಂತ ಹೇಳಿದ್ದೆ. ಹಾಗಾದರೆ ಇವತ್ತು ಹೇಳ್ತೇನೆ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳು. ವೆರಿ 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 ಇಂಪಾರ್ಟೆಂಟ್ ಅಂತ. ಇದು 5 ಮಾರ್ಕಿಗೆ ಯಾವುದೇ ವರ್ಷ ನೋಡ್ರಿ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯನ್ನು ಕೇಳ್ತಾರೆ. ಹಾಗಾದರೆ ಈ ಕಾಯ್ದೆಯ ಮುಖ್ಯಾಂಶಗಳು ಏನು? ಒಂದನೇದಾಗಿ 15 ಆಗಸ್ಟ್, ಇಲ್ಲಿ ಬರೆದಿದ್ದೇನೆ ನೋಡ್ರಿ, 15 ಆಗಸ್ಟ್ 1947ರಂದು ಭಾರತ ಹಾಗೂ ಪಾಕ್ ಎನ್ನುವ 2 ಡೊಮಿನಿಯನ್ ಸ್ಥಾಪನೆ ಆಗ್ತದೆ. ಇದರ ಅರ್ಥ 2 ದೇಶ ನಿರ್ಮಾಣ ಆಗ್ತದೆ. ಈಗ ನಾವು ಕೇಳ್ತೇವೆ ಒಂದು ಭಾರತ, ಇನ್ನೊಂದು ಪಾಕಿಸ್ತಾನ. ಹೌದಾ? ಹೀಗೆ ಭಾರತ ಪಾಕ್ ಎನ್ನುವಂತಹ 2 ಸ್ವತಂತ್ರ ಡೊಮಿನಿಯನ್ ಯಾವಾಗ ಆಗ್ತದೆ? 15 ಆಗಸ್ಟ್ 1947ರಂದು ರಚನೆ ಆಗ್ತದೆ. ಹಾಗೆ ಎರಡನೇ ಪಾಯಿಂಟ್, ಈ ಕಾಯ್ದೆ ಅನ್ವಯ, ಯಾವ ಕಾಯ್ದೆ? 1947ರ ಕಾಯ್ದೆ ಅನ್ವಯ ಇಲ್ಲಿ ಬರ್ತಿದ್ದೀನಿ ನೋಡ್ರಿ, ಸಿಂಧ್ ಕಾಣಿಸ್ತದಲ್ಲ, ಸಿಂಧ್, ಬಲೂಚಿಸ್ತಾನ್, ಹಾಗೆ ಪಶ್ಚಿಮ ಪಂಜಾಬ್, ಪೂರ್ವ ಬಂಗಾಳ, ವಾಯುವ್ಯ ಗಡಿ ಪ್ರಾಂತ್ಯಗಳು, ಅಸ್ಸಾಂನ ಸಿಲ್ಹಟ್ ಪ್ರದೇಶ ಇತ್ಯಾದಿ ಪ್ರದೇಶಗಳು ಏನಾಗ್ತವೆ? ಇವಿಷ್ಟು ಪ್ರದೇಶವನ್ನು ಬಿಟ್ಟು ಉಳಿದ ಎಲ್ಲ ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು ಭಾರತದ ಭೂಭಾಗದ ವ್ಯಾಪ್ತಿಗೆ ಬರ್ತವೆ. ಯಾವ್ಯಾವುದು? ಸಿಂಧ್, ಬಲೂಚಿಸ್ತಾನ್, ಪಶ್ಚಿಮ ಪಂಜಾಬ್, ಪೂರ್ವ ಬಂಗಾಳ, ವಾಯುವ್ಯ ಗಡಿ ಪ್ರಾಂತ್ಯಗಳು ಮತ್ತು ಅಸ್ಸಾಂನ ಸಿಲ್ಲಟ್ ಪ್ರದೇಶ. ಇವಿಷ್ಟನ್ನು ಬಿಟ್ಟು ಉಳಿದೆಲ್ಲ ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು ಭಾರತದ ಭೂಭಾಗದ ವ್ಯಾಪ್ತಿಗೆ ಬರ್ತವೆ.
ಹಾಗೆ ಗಡಿಗಳನ್ನು ಗುರುತಿಸಲು ಬೌಂಡ್ರಿ ಕಮಿಷನ್ ಮೀನ್ಸ್ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಂತ ಇಲ್ಲಿ ಬಂದಿದ್ದೇನೆ ನೋಡಿ. ಪ್ರತಿ ವರ್ಷ ಕೇಳ್ತಾರೆ ಕ್ವಶನ್ ಪೇಪರ್ 1 ಅಂಕದ ಪ್ರಶ್ನೆಯಾಗಿ. ಗಡಿ ಅಂದ್ರೆ ಭಾರತ ಪಾಕ್ ಅಂತ ಗಡಿ ಗುರುತು ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಮತ್ತೆ ಇಬ್ಬರಿಗೂ ಹೊಡೆದಾಟ ಬಿದ್ದೋಗುದು, ಹೌದಾ? ಅವರಿಬ್ಬರ ನಡುವೆ ಗಡಿ ಗುರುತಿಗಾಗಿ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರ ಅಧ್ಯಕ್ಷತೆಯಲ್ಲಿ ಬೌಂಡರಿ ಕಮಿಷನ್ ರಚಿಸಲಾಯಿತು. ಹಾಗೆ ಈ ಕಾಯ್ದೆ ಅನ್ವಯ ಭಾರತದ ರಾಜ್ಯಗಳ ಮೇಲೆ ಚಕ್ರವರ್ತಿಯ ಅಧಿಪತ್ಯ ಅಂತ್ಯ. ಮೊದಲು ಏನಿತ್ತು ಚಕ್ರವರ್ತಿಗಳ ಅಧಿಪತ್ಯ ಇತ್ತಲ್ಲ, 1947ರ ಕಾಯ್ದೆ ಅನ್ವಯ ಭಾರತದ ರಾಜ್ಯಗಳ ಮೇಲೆ ಚಕ್ರವರ್ತಿಗಳ ಅಧಿಪತ್ಯ ಅಂತ್ಯ ಆಗ್ತದೆ, ಹೌದಾ? ಹಾಗೆ 4ನೇ ಪಾಯಿಂಟ್, ಗವರ್ನರ್ ಜನರಲ್ ಹಾಗೂ ಪ್ರಾಂತೀಯ ಗವರ್ನರ್. ಈ ಗವರ್ನರ್ ಜನರಲ್ ಅಂದ್ರೆ ನಾವು ಪ್ರೆಸಿಡೆಂಟ್, ರಾಷ್ಟ್ರಪತಿ. ಹಾಗೆ ಪ್ರಾಂತೀಯ ಗವರ್ನರ್ ಅಂದ್ರೆ ರಾಜ್ಯದಲ್ಲಿ ರಾಜ್ಯಪಾಲರಿದ್ದಾರೆ, ತಿಳಿತಾ? ಆವಾಗ ಬ್ರಿಟಿಷರ ಕಾಲದಲ್ಲಿ ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ಗಳು ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿದ್ದರೂ ಸಹ ಶಾಸನ ರಚಿಸುವ ವಿಶೇಷ ಅಧಿಕಾರವನ್ನ ಹೊಂದಿರೋದಿಲ್ಲ. ಸಂವಿಧಾನದ ಮುಖ್ಯಸ್ಥರು, ಆದರೆ ಶಾಸನ ರಚಿಸುವ ಅಧಿಕಾರವನ್ನ ಹೊಂದಿರಲಿಲ್ಲ. ಹಾಗೆ 5ನೇ ಪಾಯಿಂಟ್, ಸೆಕ್ರೆಟರಿ ಆಫ್ ಸ್ಟೇಟ್. ಇಲ್ಲಿ ಬಂದಿದ್ದೀವಿ ನೋಡ್ರಿ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ರದ್ದಾಗ್ತದೆ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ರದ್ದಾಗ್ತದೆ. ಯಾವ ಕಾಯ್ದೆಯಿಂದ? 1947ರ ನಮ್ಮ ಸ್ವಾತಂತ್ರ್ಯ ಕಾಯ್ದೆಯಿಂದ. ಹಾಗೆ ನೆಕ್ಸ್ಟ್ ಬರೋದು 1947ರ ಆಗಸ್ಟ್ 15ನೇ ದಿನದಂದು. ಇಲ್ಲಿ 6ನೇ ಪಾಯಿಂಟ್ ನೋಡ್ರಿ, 1947 ಆಗಸ್ಟ್ 15ನೆಯ ದಿನದಂದು ಬ್ರಿಟಿಷ್ ಪಾರಮ್ಯತೆಯು ಅದರ ಹಿಂದಿನ ದಿನದಂದು ಬ್ರಿಟಿಷ್ ಇಂಡಿಯಾದಲ್ಲಿ ಸೇರಿದ್ದಂತಹ ಯಾವುದೇ ಭಾಗಕ್ಕೆ ಸಂಬಂಧಿಸಿದಂತೆ ಯಾವುದೇ ಅಧಿಕಾರ ಮತ್ತು ಜವಾಬ್ದಾರಿ ಹೊಂದಿರೋದಿಲ್ಲ ಅಂತ ತಿಳಿತಾ? ಅಂದರೆ 1947 ಆಗಸ್ಟ್ 15ರ ಹಿಂದಿನ ದಿನದಿಂದ ಏನು ಅವರ ಅಧಿಕಾರ ಇತ್ತಲ್ಲ, ಅವೆಲ್ಲ ಏನಿತ್ತಲ್ಲ ಅದು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಮುಂದುವರಿಯೋದಿಲ್ಲ, ಅದು ಅಲ್ಲಿಗೆ ಮುಕ್ತಾಯ ಆಗ್ತದೆ. ಅಂದರೆ ಬ್ರಿಟಿಷರ ಅಧಿಕಾರ ಅದರ ಒಳಗಡೆನೆ ಅಂತ್ಯ. ನೆಕ್ಸ್ಟ್ 15 ಆಗಸ್ಟ್ 1947ರಿಂದ ರಾಜ್ಯಾಂಗ ರಚನಾ ಸಭೆ ಸಂಪೂರ್ಣ ಸಾರ್ವಭೌಮತ್ವದಿಂದ ಕೂಡಿತು. 1947 ಆಗಸ್ಟ್ 15ರ ದಿನದಿಂದ ರಾಜ್ಯಾಂಗ ರಚನಾ ಸಭೆ ಸಂಪೂರ್ಣ ಸಾರ್ವಭೌಮತ್ವದಿಂದ ಕೂಡಿತು ಅಂತ ಹೇಳ್ತೇವೆ, ಹೌದಾ? ಅಷ್ಟೇ ಅಲ್ಲ, ಸಂವಿಧಾನವನ್ನ ರಚನೆ ಮಾಡುವಂತಹ ಪೂರ್ಣ ಅಧಿಕಾರವನ್ನ ಹೊಂದಿರ್ತದೆ. ಅಂದರೆ ರಾಜ್ಯಾಂಗ ರಚನಾ ಸಮಿತಿಯು ನೂತನ ಶಾಸನ ಸಭೆಯ ರಚನೆಯಾಗುವವರೆಗೂ ಕೇಂದ್ರ ಶಾಸಕಾಂಗವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಕಾಯ್ದೆಯನ್ನ ಅನುಮೋದಿಸುವುದರೊಂದಿಗೆ ಭಾರತ ಪಾಕ್ 2 ಸ್ವತಂತ್ರ ದೇಶಗಳಾಗ್ತವೆ. ಹಾಗೆ ಕೊನೆಯದಾಗಿ ಲಾಸ್ಟ್ ಪಾಯಿಂಟ್ ನೋಡ್ರಿ, ಹೊಸ ಸಂವಿಧಾನ ರಚನೆಯಾಗುವವರೆಗೆ. ನೋಡಿ 8ನೇ ಪಾಯಿಂಟ್ ಇಲ್ಲಿ ಕಾಣಿಸ್ತಾ ಉಂಟಾ? ಲಾಸ್ಟ್ ಅಲ್ಲಿ ಉಂಟು ನೋಡ್ರಿ, ಹೊಸ ಸಂವಿಧಾನ ರಚನೆಯಾಗುವವರೆಗೆ 1935ರ ಕಾಯ್ದೆಯೇ ಮುಂದುವರಿಯುತ್ತದೆ, ಹೌದಾ? ಸಂವಿಧಾನ ರಚನೆ ಆಗಲಿಕ್ಕೆ ಆಗ ತಾನೇ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿ ಅಂಬೇಡ್ಕರ್, ಸಂವಿಧಾನದ ರಚನಾ ಸಭೆದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇದ್ರಲ್ಲ, ಅವರ ನೇತೃತ್ವದಲ್ಲಿ ಆದಂಥ ಸಂವಿಧಾನ ರಚನಾ ಸಭೆ ಏನಾಯಿತು? ಹೊಸ ಸಂವಿಧಾನ ರಚನೆಯಾಗುವವರೆಗೂ ತಾತ್ಕಾಲಿಕವಾಗಿ 1935ರ ಕಾಯ್ದೆ ಇರ್ತದಲ್ಲ ಅದೇ ಮುಂದುವರಿತದೆ. ಇವಿಷ್ಟು ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳು. ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಒಂದಲ್ಲ 2 ಬಾರಿ ನೀವು ನೋಡಬೇಕು, ಗೊತ್ತಾಗ್ತದ? 1947 ಆಗಸ್ಟ್ 15 ಭಾರತ ಪಾಕ್ ಎನ್ನುವಂಥ 2 ಸ್ವತಂತ್ರ ಡೊಮಿನಿಯನ್ ಸ್ಥಾಪನೆ. ಎರಡನೇದು ಸಿಂಧ್, ಬಲೂಚಿಸ್ತಾನ್, ಪಶ್ಚಿಮ ಪಂಜಾಬ್, ಪೂರ್ವ ಬಂಗಾಳ, ವಾಯುವ್ಯ ಗಡಿ ಪ್ರಾಂತ್ಯಗಳು ಹಾಗೂ ಅಸ್ಸಾಂನ ಸಿಲ್ಲಟ್ ಪ್ರದೇಶ. ಅವಷ್ಟನ್ನು ಬಿಟ್ಟು ಉಳಿದೆಲ್ಲ ನಮ್ಮ ಭಾರತಕ್ಕೆ ಸೇರಿದು. ಗಡಿಯನ್ನು ಗುರುತು ಮಾಡಲಿಕ್ಕೆ ಭಾರತ ಪಾಕ್ ಅಂತ ಗಡಿ ಗುರುತು ಮಾಡಬೇಕಲ್ಲ, ಅದಕ್ಕೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ನೇತೃತ್ವದಲ್ಲಿ ಬೌಂಡ್ರಿ ಕಮಿಷನ್ ನೇಮಕ ಮಾಡಲಾಯಿತು. ಹಾಗೆ 3ನೇದಾಗಿ ಈ ಕಾಯ್ದೆ ಅನ್ವಯ ಭಾರತದ ರಾಜ್ಯಗಳ ಮೇಲೆ ಚಕ್ರವರ್ತಿಯ ಅಧಿಪತ್ಯ ಅಂತ್ಯ ಆಗ್ತದೆ. 4ನೇದಾಗಿ ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ಗಳು ಸಂವಿಧಾನಾತ್ಮಕ ಮುಖ್ಯಸ್ಥರು, ಆದರೆ ಶಾಸನ ರಚನೆ ಮಾಡುವ ಅಧಿಕಾರವನ್ನು ಹೊಂದಿರೋದಿಲ್ಲ.
ಹೌದಾ. ಹಾಗೆ ಐದನೇದಾಗಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ರದ್ದಾಗ್ತದೆ. ಹಾಗೆ ಆರನೇದಾಗಿ 1947 ಆಗಸ್ಟ್ 15ನೆಯ ದಿನದಿಂದ ಬ್ರಿಟಿಷ್ ಪಾರಮ್ಯತೆಯು ಅದರ ಹಿಂದಿನ ದಿನದಂದು ಬ್ರಿಟಿಷ್ ಇಂಡಿಯಾದಲ್ಲಿ ಏನು ಸೇರಿತ್ತಲ್ಲ ಆ ಭಾಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕಾರ ಹಾಗೂ ಜವಾಬ್ದಾರಿಯನ್ನು ಹೊಂದಿರೋದಿಲ್ಲ. ಹಾಗೆ ಏಳನೇದು 15 ಆಗಸ್ಟ್ 1947ರಿಂದ ರಾಜ್ಯಾಂಗ ರಚನಾ ಸಭೆ ಸಂಪೂರ್ಣ ಸಾರ್ವಭೌಮತ್ವದಿಂದ ಕೂಡಿದ್ದು ಸಂವಿಧಾನ ರಚಿಸುವ ಪೂರ್ಣ ಅಧಿಕಾರವನ್ನು ಹೊಂದಿರುತ್ತದೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಹೊಸ ಸಂವಿಧಾನ ರಚನೆಯಾಗುವವರೆಗೂ 1935ರ ಕಾಯ್ದೆಯೇ ತಾತ್ಕಾಲಿಕವಾಗಿ ಜಾರಿಯಲ್ಲಿರ್ತದೆ. ಇದು ವೆರಿ 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 ಇಂಪಾರ್ಟೆಂಟ್. ಹೌದಾ. 8 ಪಾಯಿಂಟ್ಸ್ ಇದೆ, ಸ್ಪಷ್ಟವಾಗಿ ಓದಿ. ಈಗ ತಾನೇ ನೋಟ್ಸು ನಿಮಗೆ ಮುಟ್ಟಿದೆ, ಇದನ್ನು ಓದಿ ರೆಡಿ ಮಾಡಬೇಕು. ಹೌದಾ. ಹಾಗಾದರೆ ಇನ್ನು ನಾನು ಏನಂತ ಹೇಳಿದೆ, 1935ರ ಕಾಯ್ದೆಯೇ ಜಾರಿಯಲ್ಲಿರ್ತದೆ ತಾತ್ಕಾಲಿಕವಾಗಿ, ಕೊನೆಯಲ್ಲಿ ಹೇಳಿದೆ. ಹೌದಾ. ಹಾಗಾದರೆ ಆ ಮಧ್ಯದಲ್ಲಿ ಇನ್ನೇನು ಸ್ವಾತಂತ್ರ್ಯ ಸಿಗ್ತದೆ ಅನ್ನುವ ಮೊದಲಲ್ಲಿ ಬ್ರಿಟಿಷರು ಏನು ಮಾಡಿದ್ರು, ನಮಗೆ ಲಾರ್ಡ್ ಮೌಂಟ್ ಬ್ಯಾಟನ್ ನಿಯೋಗ ಭಾರತಕ್ಕೆ ಬಂದು ನಮಗೆ ಪ್ರಾಂತ್ಯವನ್ನು ಹಚ್ಚಿಕೊಟ್ಟು ಹೋದ್ರಲ್ಲ, ಆ ಮಧ್ಯದ ಅವಧಿ ಅದೇ ಭಾರತದ ಮಧ್ಯಂತರ ಸರ್ಕಾರ ಅಂತ ಕರಿತೇವೆ. ಹೌದಾ. ಭಾರತದ ಮಧ್ಯಂತರ ಸರ್ಕಾರ, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಅಂತ. ಹೌದಾ. ಮಧ್ಯಂತರ ಸರ್ಕಾರ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಆದಮೇಲೆ ಮಧ್ಯಂತರ ಸರ್ಕಾರ ಎಲ್ಲಿವರೆಗೆ ಕಾರ್ಯವನ್ನು ನಿರ್ವಹಣೆ ಮಾಡಿತ್ತು ಅನ್ನೋದು ತಮಗೆ ಬೇಕು. ಹೌದಾ. ಹಾಗಾದರೆ ಇದು ಕೂಡ 5 ಮಾರ್ಕಿಂದು 5 ಅಂಕದ ಪ್ರಶ್ನೆಗೆ ಇದನ್ನು ಕೇಳ್ತಾರೆ. ಇಲ್ಲಿ ನೋಡ್ರಿ, ಭಾರತದ ಮಧ್ಯಂತರ ಸರ್ಕಾರ. ಹಾಗಾದ್ರೆ ಮಧ್ಯಂತರ ಸರ್ಕಾರ ಇಲ್ಲಿ ಬರ್ತಿದ್ದೀನಿ ನೋಡ್ರಿ ಪಾಯಿಂಟ್ಸ್ ಅನ್ನ. ಮಧ್ಯಂತರ ಸರ್ಕಾರದ ರಚನೆ ಹೇಗಾಗ್ತದೆ, 1946 ಸೆಪ್ಟೆಂಬರ್ 2. ಸ್ಪಷ್ಟವಾಗಿ ನೆನಪಲ್ಲಿ ಇಟ್ಕೊಳ್ಳಿ. 1, 2 ಅಂಕಕ್ಕೂ ಕೂಡ ಕೇಳ್ತಾರೆ. ಹಾಗೆ 5 ಅಂಕಕ್ಕೆ ಮೊದಲ ಪಾಯಿಂಟ್ ಆಗಿ ಇದನ್ನೇ ಬರಿಬೇಕು ನೀವು. ಮಧ್ಯಂತರ ಸರ್ಕಾರ 1946 ಸೆಪ್ಟೆಂಬರ್ 2 ಮಧ್ಯಂತರ ಸರ್ಕಾರ ರಚನೆಯಾಗ್ತದೆ. ಹಾಗೆ 2ನೇ ಪಾಯಿಂಟ್ ಆಗಿ ಏನು ಹೇಳ್ತೇವೆ ನಾವು, ರಾಜ್ಯಾಂಗ ರಚನಾ ಸಭೆ. ಮುಖ್ಯವಾಗಿ ನೋಡ್ರಿ, ಆ ಮಧ್ಯಂತರ ಸರ್ಕಾರ ರಚನೆ ಆಗುವುದು ಎಷ್ಟರಲ್ಲಿ? ಮಧ್ಯಂತರ ಸರ್ಕಾರ ರಚನೆ ಆಗಿದ್ದು ಸೆಪ್ಟೆಂಬರ್ 2, 1946 ಅಲ್ವಾ. ಆದರೆ ಅದು ಕಾರ್ಯವನ್ನು ಸ್ಥಾಪನೆ ಮಾಡಿದ್ಯಾವಾಗ? 9 ಡಿಸೆಂಬರ್ 1946. ಇಲ್ಲಿ ಬರ್ತಿದ್ದೀನಿ ನೋಡ್ರಿ, ಸೆಪ್ಟೆಂಬರ್ ಮಧ್ಯಂತರ ಸರ್ಕಾರದ ರಚನೆ ಇಲ್ಲಿ ಮೇಲೆ ಬರೆದ್ರೆ ಇಲ್ಲಿ ಕೆಳಗಡೆ ಪ್ರಾರಂಭ ಎಷ್ಟು ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡೋದು 1946 ಡಿಸೆಂಬರ್ 9ರಿಂದ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಹೌದಾ. ಹಾಗೆ ಇದು ರಾಜ್ಯಾಂಗ ರಚನಾ ಸಭೆ 389 ಸದಸ್ಯರನ್ನ ಒಳಗೊಂಡಿತ್ತು. ಎಷ್ಟು? 389. ಹಾಗೆ 3ನೇದಾಗಿ ಇದು ಬ್ರಿಟಿಷ್ ಅಧಿಕಾರದಿಂದ ಭಾರತ ಮತ್ತು ಪಾಕ್. ನೋಡ್ರಿ, ಬ್ರಿಟಿಷರಿಂದ ಇದರ ಅಸ್ತಿತ್ವ ಅಂತ ಬರ್ತಿದ್ದೇನೆ. 3ನೇ ಪಾಯಿಂಟ್, ಅಸ್ತಿತ್ವ 1947 ಆಗಸ್ಟ್ 15ರವರೆಗೆ. ಮಧ್ಯಂತರ ಸರ್ಕಾರ 1946 ಸೆಪ್ಟೆಂಬರ್ 2ರಂದು ಪ್ರಾರಂಭ ರಚನೆ ಆಯಿತು. ಹೌದಾ. ರಚನೆ ಆಗಿತ್ತು. ಕೆಲಸ ಶುರು ಮಾಡಿದ್ದು ಡಿಸೆಂಬರ್ 9, 1946. ಅಸ್ತಿತ್ವ ಎಲ್ಲಿವರೆಗಿತ್ತು? 1947 ಆಗಸ್ಟ್ 15ರವರೆಗೆ ಕೆಲಸವನ್ನ ಮಾಡ್ತು. ಹಾಗಾದ್ರೆ ಏನು ಕೆಲಸವನ್ನ ಮಾಡ್ತಿದ್ದು? ಭಾರತ ಮತ್ತು ಪಾಕ್, ಇಲ್ಲಿ ಬರ್ದಿದ್ದೇನೆ ಕಾರ್ಯ ಅಂದ್ರೆ ಕೆಲಸ ಅಲ್ವಾ. ಏನ್ ಕಾರ್ಯವನ್ನ ಮಾಡ್ತು? ಭಾರತ ಮತ್ತು ಪಾಕ್ ಸ್ವಾತಂತ್ರ್ಯ ಪಡೆಯುವಂತಹ ಕಾರ್ಯ. ಭಾರತ ಮತ್ತು ಪಾಕಿಸ್ತಾನ್ ಸ್ವಾತಂತ್ರ್ಯ ಪಡೆಯುವ ಅಧಿಕಾರವನ್ನು ಅವರಿಬ್ಬರಿಗೆ ಹಸ್ತಾಂತರಗೊಳಿಸೋದಂದ್ರೆ ಅಲ್ಲಿ ಪಾಕ್ನವ್ರು ತಗೊಂಡ್ರು, ಇಲ್ಲಿ ಭಾರತೀಯರು. ಹೌದಾ. ಅಧಿಕಾರವನ್ನು ಪಡ್ಕೊಂಡು ಕಾರ್ಯವನ್ನು ಸುಗಮಗೊಳಿಸುವಂತಹ ಕಾರ್ಯ ಮಧ್ಯಂತರ ಸರ್ಕಾರಕ್ಕೆ ತುಂಬಾ ಕಷ್ಟದಾಯಕವಾದಂಥ ಕೆಲಸ. ಹೌದಾ. ಹಾಗೆ ನೆಕ್ಸ್ಟ್, ಭಾರತ ಸ್ವತಂತ್ರ ಹೊಂದುವರೆಗೂ ಇದು ಅಸ್ತಿತ್ವದಲ್ಲಿತ್ತು. ಭಾರತ 1947 ಆಗಸ್ಟ್ 15 ಸ್ವತಂತ್ರ ಆಗ್ತದಲ್ಲ, ಅಲ್ಲಿವರೆಗೂ ಇದು ಕಾರ್ಯವನ್ನ ನಿರ್ವಹಿಸುತ್ತಿತ್ತು. ಹಾಗೆ ಹೊಸ ರಾಜ್ಯಕ್ಕೆ ಸಂವಿಧಾನ ರಚನಾ ಸಭೆ ಪರಮೋಚ್ಚ ಅಂಗವಾಗಿದ್ದು ಇದರ ಪಾತ್ರ ಶಾಸಕಾಂಗವಾಗಿ ಕೆಲಸವನ್ನ ಮಾಡ್ತಾ ಇತ್ತು. ನಮ್ಮ ಹೊಸ ಸಂವಿಧಾನ ರಚನೆ ಆಗಬೇಕು, ಹೊಸ ರಾಜ್ಯ, ಹೊಸ ಭಾರತ ಏನು ರಚನೆ ಆಯ್ತಲ್ಲ, ರಾಜ್ಯಕ್ಕೆ ಸಂವಿಧಾನ ರಚನಾ ಸಭೆ ಪರಮೋಚ್ಚ ಅಂಗವಾಗಿದ್ದು ಶಾಸಕಾಂಗದ ಕಾರ್ಯವನ್ನು ನಿರ್ವಹಿಸಬೇಕಿತ್ತು. ಯಾವುದು? ಮಧ್ಯಂತರ ಸರ್ಕಾರ. ಹಾಗೆ ಕೊನೆಯದಾಗಿ ಈ ಸಭೆಯು ಸಂವಿಧಾನ ರಚನೆ ಹಾಗೂ ಸಾಮಾನ್ಯ ಶಾಸನ ರಚನೆ ಮಾಡೋದು. ಏನು ಜವಾಬ್ದಾರಿ ಹೊತ್ತಿತ್ತು? ಸಂವಿಧಾನವನ್ನು ರಚನೆ ಮಾಡೋದು ಮತ್ತು ಸಾಮಾನ್ಯ ಶಾಸನವನ್ನು ರಚಿಸುವ ಜವಾಬ್ದಾರಿಯನ್ನು ಹೊಂದಿತ್ತು.
ಗೊತ್ತಾಗ್ತದಾ? ನೋಡ್ರಿ, 1947 ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶ ಹೇಳಿದ್ನಲ್ಲ. ಹಾಗಾದರೆ ಮಧ್ಯಂತರ ಸರ್ಕಾರ ಕಾಯ್ದೆ, ಭಾರತದ ಮಧ್ಯಂತರ ಸರ್ಕಾರ ಮಧ್ಯದಲ್ಲಿ ಬಂದಿದ್ದು ಅಂದರೆ ಸ್ವಾತಂತ್ರ್ಯ ಪೂರ್ವ, ಹೌದಾ? ಲಾರ್ಡ್ ಮೌಂಟ್ ಬ್ಯಾಟನ್, ಹೌದಾ, ತನ್ನ ನಿಯೋಗದೊಂದಿಗೆ ಅಧಿಕಾರ ಹಸ್ತಾಂತರಗೊಳಿಸೋದ್ರಲ್ಲ, ಆವಾಗ ನಾವು ಆಗ್ತಾನೆ ಅಧಿಕಾರ ಹಿಡ್ಕೊಂಡ್ವಿ. ಯಾವಾಗ ನೋಡ್ರಿ, ಮಧ್ಯಂತರ ಸರ್ಕಾರ ಇನ್ನೊಮ್ಮೆ ನೋಡ್ರಿ, ಸೆಪ್ಟೆಂಬರ್ 2, 1946 ರಚನೆಯಾಯಿತು ಮಧ್ಯಂತರ ಸರ್ಕಾರ, ಹೌದಾ? ಎರಡನೇದು ರಾಜ್ಯಾಂಗ ರಚನಾ ಸಭೆ ಡಿಸೆಂಬರ್ 9, 1946 ತನ್ನ ಕೆಲಸ ಪ್ರಾರಂಭ ಮಾಡ್ತು. ರಚನೆ ಆಗಿದ್ದು ಸೆಪ್ಟೆಂಬರ್ 2, ಕೆಲಸ ಪ್ರಾರಂಭ ಮಾಡಿದ್ದು ಡಿಸೆಂಬರ್ 9. ಇದರ ಕೆಲಸ ಏನಾಗಿತ್ತು? ಏನು ಕೆಲಸ ಆಗಿತ್ತು? ಇದು ಬ್ರಿಟಿಷ್ ಅಧಿಕಾರದಿಂದ ಭಾರತ ಮತ್ತು ಪಾಕಿಸ್ತಾನದ ಸ್ವಾತಂತ್ರ್ಯ ಪಡೆಯುವ ಹಸ್ತಾಂತರವನ್ನು ಸುಗಮಗೊಳಿಸುವ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು. ಇದು ಎಲ್ಲಿವರೆಗೆ ಅಸ್ತಿತ್ವದಲ್ಲಿತ್ತು? 1947 ಆಗಸ್ಟ್ 15 ಇದು ಅಸ್ತಿತ್ವದಲ್ಲಿತ್ತು. ಹಾಗಾದರೆ ಹೊಸ ರಾಜ್ಯಕ್ಕೆ ಸಂವಿಧಾನ ರಚನಾ ಸಭೆ ಪರಮೋಚ್ಚ ಅಂಗವಾಗಿತ್ತು. ಯಾವ ಕೆಲಸವನ್ನು ಮಾಡಬೇಕಿತ್ತು? ಶಾಸಕಾಂಗವಾಗಿ ಕೆಲಸವನ್ನು ಮಾಡಬೇಕಿತ್ತು, ಹೌದಾ? ಶಾಸಕಾಂಗ ನಾವು ನೋಡ್ತೇವೆ ಈಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗದ ಕಾರ್ಯನೇ ಶಾಸನವನ್ನು ರಚನೆ ಮಾಡುವಂಥದ್ದು. ಇಲ್ಲೂ ಹಾಗೆ ಹೊಸ ರಾಜ್ಯಕ್ಕೆ ಸಂವಿಧಾನ ರಚನಾ ಸಭೆ ಏನು ಮಾಡ್ತು? ಶಾಸಕಾಂಗದ ಪಾತ್ರ ನಿರ್ವಹಿಸ್ತಾ ಇತ್ತು. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಈ ಸಭೆಯು ಸಂವಿಧಾನ ರಚನೆಯ ಹಾಗೂ ಸಾಮಾನ್ಯ ಶಾಸನವನ್ನು ರಚಿಸುವ ಜವಾಬ್ದಾರಿ ಹೊಂದಿತ್ತು. ಸಂವಿಧಾನವನ್ನು ರಚನೆ ಮಾಡೋದು ಹಾಗೂ ಸಾಮಾನ್ಯ ಶಾಸನವನ್ನು ರಚಿಸುವಂಥ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿತ್ತು. ನೋಡ್ರಿ, ಈ 6 ಪಾಯಿಂಟ್ಸನ್ನು ಪ್ಯಾರಾ ಇರೋದನ್ನು ಪಾಯಿಂಟ್ಸ್ ಮಾಡಿ ಕೊಟ್ಟಿದ್ದೇನೆ, ಓದಲಿಕ್ಕೆ ಹೆಲ್ಪ್ ಆಗ್ತದೆ. ಎಕ್ಸಾಮಿಗೆ ಕೂಡ 5 ಮಾರ್ಕಿನ ಕ್ವಶನ್ ಆಗಿ ಕೇಳ್ತಾರೆ. ಹಾಗೆ ಕೊನೆಯಲ್ಲಿ ಇದರಲ್ಲೇ ಬರುವಂಥದ್ದು ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿ. ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿಯಲ್ಲಿ ಏನಾಗ್ತದೆ? ಮಂತ್ರಿಮಂಡಲವಾಗಿ ಕಾರ್ಯವನ್ನು ಮಾಡ್ತದೆ. ಇದು ಮಧ್ಯಂತರ ಸರ್ಕಾರದ ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾದಂಥ ನೆಹರೂರವರು ಪ್ರಧಾನಮಂತ್ರಿಯಾಗಿ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ. ಹಾಗಾದರೆ ಮಧ್ಯಂತರ ಸರ್ಕಾರದ ಪ್ರಧಾನಿ ಯಾರಾಗಿದ್ರು? ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ನೋಡ್ರಿ, ಆಗಸ್ಟ್ 1947 ಭಾರತ ಬ್ರಿಟಿಷ್ ಪ್ರಾಬಲ್ಯದಲ್ಲಿದ್ರೂ ಕೂಡ ಮಧ್ಯಂತರ ಸರ್ಕಾರ ಅಮೇರಿಕಾ ಸಂಸ್ಥಾನವನ್ನು ಒಳಗೊಂಡು, ಅಮೇರಿಕಾ ಸಂಯುಕ್ತ ಸಂಸ್ಥಾನವನ್ನು ಒಳಗೊಂಡು ಇತರ ರಾಷ್ಟ್ರಗಳ ಜೊತೆ ತನ್ನ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿತ್ತು. ಹಾಗೆ ಸ್ವತಂತ್ರ ಭಾರತ 26 ನವೆಂಬರ್ 1949 ಸಂವಿಧಾನವನ್ನು ಅಂಗೀಕರಿಸಿ, ಎಷ್ಟು? ನವೆಂಬರ್ 26 ನಾವು ಸಂವಿಧಾನದ ದಿನ ಅಂತ ಸೆಲೆಬ್ರೇಟ್ ಮಾಡ್ತೇವೆ ಪ್ರತಿ ವರ್ಷ, ಹೌದಾ? 26 ನವೆಂಬರ್ 1949 ಸಂವಿಧಾನ ಅಂಗೀಕರಿಸಿ 26 ಜನವರಿ 1950 ಜಾರಿಗೆ ಬಂದಿತ್ತು, ಹೌದಾ? ಹಾಗೆ ಸಂವಿಧಾನದ ನಿಯಮಾನುಸಾರ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೀತದೆ. ಅಂದರೆ ಇಲ್ಲಿ ಬರುವಂಥದ್ದು ಮುಖ್ಯವಾಗಿ ಏನಪ್ಪ ಅಂತ ಹೇಳಿದರೆ ಮಧ್ಯಂತರ ಸರ್ಕಾರ. ಹೀಗೆ ಇವೆಲ್ಲ ಮುಖ್ಯವಾಗಿ ನಾವು ಬರುವಂಥದ್ದು ಈ ಮಧ್ಯಂತರ ಸರ್ಕಾರ ಏನಿದೆಯಲ್ಲ, ಇವಿಷ್ಟನ್ನು ನೀವು ಬರೆದ್ರೆ ಏನಾಗ್ತದಪ್ಪ ಅಂತ ಹೇಳಿದ್ರೆ 5 ಅಂಕಗಳು ನಿಮಗೇನಾಗ್ತವೆ? ಈಸಿಯಾಗಿ ಸಿಗ್ತವೆ. ಇಲ್ಲಿ ನೋಡ್ರಿ, 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ, ಹಾಗೆ 1946 ಮಧ್ಯಂತರ ಸರ್ಕಾರ. ಇವೆರಡು ನೋಡಿ, ಈಗ ತಾನೇ ನಿಮಗೆ ನೋಟ್ಸ್ಗಳು ತಲುಪಿದೆ, ಹೌದಾ? ನೋಟ್ಸ್ ತಲುಪಿದೆ. ಹಾಗೆ ಇವಿಷ್ಟು ಪಾಯಿಂಟ್ಸ್ಗಳು ನಿಮಗೆ ಏನು ಒಮ್ಮೆ ಕೇಳ್ಕೊಂಡ್ರೆ ಓದಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ. ಒಂದಲ್ಲ ಎರಡಲ್ಲ 5 ಬಾರಿ ಓದ್ರಿ. ಹಾಗಾದರೆ ಮುಂದಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ? ಭಾರತದ ಪ್ರಥಮ ಸಾರ್ವತ್ರಿಕ ಚುನಾವಣೆ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ, ಅದನ್ನು ನೆಕ್ಸ್ಟ್ ಹೇಳೋಣ. ಹಾಗಾದರೆ ಎಲ್ಲ ಓದ್ತಿರಲ್ಲ?